ಬಿಬಿಎಂಪಿ ವ್ಯಾಪ್ತಿಯಲ್ಲಿ 1.84 ಲಕ್ಷ ಬೀದಿ ನಾಯಿಗಳಿಗೆ ಸಂಯುಕ್ತ ಲಸಿಕೆ ಹಾಕೋದಕ್ಕೆ ನಗರ ಪಾಲಿಕೆ ಮುಂದಾಗಿರೋದು. ಮಹಾನಗರ ಪಾಲಿಕೆ ಕೇಂದ್ರ ಕಚೇರಿ ಆವರಣದಲ್ಲಿ ಚಾಲನೆ ಕೊಡಲಾಗಿದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಸಂಯುಕ್ತ ಲಸಿಕೆ ಹಾಕುವಂತ ಕಾರ್ಯ ಶುರುವಾಗಿದೆ. ವ್ಯಾಕ್ಸಿನ್ ಮತ್ತು ಕೋಲ್ಡ್ ಸ್ಟೋರೇಜ್ಗಾಗಿ 4.98 ಕೋಟಿ ರೂಪಾಯಿ ವ್ಯಯ ಮಾಡಲಾಗ್ತಾ ಇದೆ. ದೇಶದಲ್ಲಿಯೇ ಮೊದಲ ಬಾರಿಗೆ ಸಂಯುಕ್ತ ಲಸಿಕೆಯನ್ನ, ಅದರಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಲಸಿಕೆ ಹಾಕುವಂತ ಕೆಲಸ ಮಾಡ್ತಾ ಇರೋದು. ನಾಯಿಗಳಿಂದ ಮನುಷ್ಯರಿಗೆ ಹರಡಬಹುದಾದಂಥ ರೋಗವನ್ನ ತಡೆಗಟ್ಟುವಂತ ಲಸಿಕೆ. ನಾಯಿಗಳು ಕಚ್ಚಿದಂಥ ಸಂದರ್ಭದಲ್ಲಿ ಸಹಜವಾಗಿಯೇ ರೇಬಿಸ್ ಬರುತ್ತೆ. ಅದರಿಂದ ಎಷ್ಟೋ ಮಾನವರು ಸತ್ತೋಗ್ತಿದ್ದಾರೆ. ಚಿಕ್ಕ ಮಕ್ಕಳಿರ್ಬೋದು, ವೃದ್ಧರಿರ್ಬೋದು, ಮಹಿಳೆಯರ ಮೇಲೆ ಅಟ್ಯಾಕ್ ಮಾಡಿದಾಗ. ಹೀಗಾಗಿ 5 ಮಾರಕ ರೋಗಗಳಿಂದ ಬೀದಿ ನಾಯಿಗಳನ್ನ ರಕ್ಷಿಸಬೇಕು. ಮತ್ತೆ ಬೀದಿ ನಾಯಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿದಾಗ ಮನುಷ್ಯರನ್ನು ಕೂಡ ರಕ್ಷಿಸಬೇಕಲ್ಲ. ಹಾಗಾಗಿ ಮೊದಲೇ ಲಸಿಕೆಯನ್ನ ಹಾಕ್ಬಿಟ್ರೆ ಬೀದಿ ನಾಯಿಗಳು ಸುರಕ್ಷಿತ, ಜನರು ಕೂಡ ಸುರಕ್ಷಿತ ಅನ್ನುವಂಥ ನಿಟ್ಟಿನಲ್ಲಿ ಈ ಲಸಿಕೆ ಹಾಕುವಂತ ಕಾರ್ಯ ಶುರುವಾಗಿದೆ. 5 ಮಾರಕ ರೋಗಗಳು ಯಾವ್ಯಾವ ಹಾಗಾದ್ರೆ? ಕೆನೈನ್ ಡಿಸ್ಟೆಂಪರ್ ಅನ್ನುವಂಥದ್ದು, ಮತ್ತೆ ಕೆನೈನ್ ಹೆಪಟೈಟಿಸ್ ಹಾಗೂ ಕೆನೈನ್ ಪಾರ್ವ ವೈರಸ್, ಮತ್ತೆ ಕೆನೈನ್ ಪ್ಯಾರಾ ಇನ್ಫ್ಲೂಯೆನ್ಸ್ ಅನ್ನುವಂಥ ರೋಗ. ನಾಯಿಗಳಲ್ಲಿ ಈ ಒಂದು ಲೆಪ್ಟೋಸ್ಟ್ರೈರೋಪಿಸ್ ಅನ್ನುವಂಥ ಒಂದು ಕಾಯಿಲೆ ಕೂಡ ಬರುತ್ತೆ. ಮತ್ತೆ ಮೊನ್ನೆಷ್ಟೇ ಹೇಳ್ತಾ ಇದ್ರು, ವಿಧಾನಸೌಧದಲ್ಲಿ ನಾಯಿಗಳ ಕಾಟ ಹೆಚ್ಚಾಗ್ಬಿಟ್ಟಿದೆ, ಅವುಗಳನ್ನ ಹೊರಗೆ ಹಾಕೋದಕ್ಕಾಗಲ್ಲ ಅಂತ ಯುಟಿ ಖಾದರ್ ಅವರು ಹೇಳ್ತಾ ಇದ್ರು. ಹಾಗಾಗಿನೇ ಈ ಬೀದಿ ನಾಯಿಗಳನ್ನ ಕೊಲ್ಲುವಂತಿಲ್ಲ. ನೋಡಿ, ಕೆಲವು ದೇಶಗಳಲ್ಲಿ ಕೊಂದ್ಬಿಡ್ತಾರೆ. ಯಾಕೆಂದರೆ ರಾಷ್ಟ್ರದ ಅಥವಾ ಅವರ ದೇಶದ ಒಂದಷ್ಟು ಸ್ವಚ್ಛಂದತೆ ಇರ್ಬೋದು, ಸೌಂದರ್ಯ ಹಾಳಾಗಬಾರ್ದು ಅಂತ. ಬಟ್ ಯಾವ ಪ್ರಾಣಿನೂ ಕೊಲ್ಲುವಂಥ ಹಕ್ಕು ಯಾರಿಗೂ ಇರೋದಿಲ್ಲ. ಹಾಗಾಗಿ ಅವುಗಳನ್ನು ರಕ್ಷಿಸಬೇಕು ಅನ್ನುವಂಥ ಕಾರಣಕ್ಕೆ ಒಂದಷ್ಟು ಲಸಿಕೆಗಳನ್ನು ಹಾಕೋದ್ರ ಮೂಲಕ ರೋಗಗಳು ಬರೋದನ್ನ ತಡೆಗಟ್ಟಬೇಕು ಅನ್ನುವಂಥ ಕಾರಣಕ್ಕೆ 5 ರೋಗಗಳೇನಿದ್ದಾವೆ, ಮಾರಕ ರೋಗಗಳು, ಅವನ್ನ ತಡೆಗಟ್ಟಬೇಕು, ನಾಯಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಬೀದಿ ನಾಯಿಗಳಿಗೆ ಈ ವ್ಯಾಕ್ಸಿನ್ ಮತ್ತು ಕೋಲ್ಡ್ ಸ್ಟೋರೇಜ್ಗಾಗಿ 4.98 ಕೋಟಿ ರೂಪಾಯಿ ವ್ಯಯ ಮಾಡಲಾಗ್ತಾ ಇದೆ. ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರೀತಿಯಾಗಿ ಈ ಲಸಿಕೆ ಹಾಕುವಂಥ ಕಾರ್ಯ ನಡೀತಾ ಇದೆ. ಚಾಲನೆ ಸಿಕ್ಕಿದೆ ಇದಕ್ಕೆ.